ವಿಶ್ವಕರ್ಮ ಮಹಾಸಭಾ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ KP ನಂಜುಂಡಿಯವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳು 24, 25, 26 ಬೆಂಗಳೂರು ಶಿವಾನಂದ ಸರ್ಕಲ್ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ವಧುವರರ ಅನ್ವೇಷಣಾ ಸಮಾವೇಶವನ್ನು ನಡೆಸ್ತಿದ್ದಾರೆ. ನಮ್ಮ ರಾಮನಗರದಿಂದ ಲೋಕೇಶ್ ಅವರಿದ್ದಾರೆ, ನಮ್ಮ ಬಿಡದಿ ಅಧ್ಯಕ್ಷರು ಜನಾರ್ದನ್ ಇದ್ದಾರೆ, ಯೋಗೇಶ್ ಅವರಿದ್ದಾರೆ ರಾಮನಗರದವರು, ಹಾಗೆ ನಮ್ಮ ಬಿಡದಿ ಅಧ್ಯಕ್ಷರು ಕುಮಾರ್ ಇದ್ದಾರೆ, ಹಾಗೆ ಬಿಡದಿ ಗೌರವ ಅಧ್ಯಕ್ಷರು ರವಿ ಪ್ರಕಾಶ್ ಅವರಿದ್ದಾರೆ. ಏನಪ್ಪ ಉದ್ದೇಶ ಪತ್ರಿಕಾಗೋಷ್ಠಿ ಅಂದರೆ, ಈ ರಾಮನಗರ ಜಿಲ್ಲೆಯಲ್ಲಿ ವಿಶ್ವಕರ್ಮ ನಮ್ಮ ಸಮಾಜ ಏನಿದೆ, ಇದೇ ತಿಂಗಳು ನಡೀತಿರುವ 24, 25ರಂದು ನಮ್ಮ ನಂಜುಂಡಿಯವರ ಅಧ್ಯಕ್ಷತೆಯಲ್ಲಿ ನಡೀತಿರುವ ವಧುವರ ಅನ್ವೇಷಣೆಯಲ್ಲಿ ಯಾರು ನಮ್ಮ ಹಿಂದುಳಿದ ಸಮಾಜ ವಿಶ್ವಕರ್ಮ ಹೋಬಳಿ ಲೆವೆಲ್ಲಿ ತಾಲೂಕಲ್ಲಿ ಯಾರ್ಯಾರು ನಮ್ಮ ಸಮಾಜದವರಿದ್ದಾರೆ ಇದು ಸದುಪಯೋಗ ಪಡಿಸ್ಕೋಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ಕೋತೀವಿ. ಏಕೆಂದರೆ 3 ದಿನಗಳ ಕಾಲ ಏನು ನಡೀತದೆ ಈ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಪ್ರತಿಯೊಂದು ವ್ಯವಸ್ಥೆ ಇರ್ತದೆ. ನಮಗೆ ಮಾಹಿತಿ ಯಾರು ಹುಡುಗ ಹುಡುಗಿಯವರು ಒಂದು ಹುಡುಗಿ ಜೊತೆ ತಂದೆ ತಾಯಿ ಮತ್ತು ಹುಡುಗ ಜೊತೆ ತಂದೆ ತಾಯಿಗೆ ಅವಕಾಶ ಇರುತ್ತೆ, ಒಂದೊಂದು ಟೇಬಲ್ ಇರುತ್ತೆ. ಅಲ್ಲಿ ನಮಗೆ ಮಾಹಿತಿ ಕೊಡೋಕ್ಕೆ ಅಂತಲೇ ಒಂದು ಟೀಮ್ ಇರುತ್ತೆ. ಅಲ್ಲಿ 5ರಿಂದ 10 ಜನ ಪುರೋಹಿತರಿರ್ತಾರೆ. ನಮ್ಗೆ ಏನು ಇದಾಗುತ್ತಂತ ಎಲ್ಲ ಮಾಹಿತಿ. ಆಮೇಲೆ ಬೆಳಗಿನ ಉಪಹಾರ ಇರುತ್ತೆ, ಮಧ್ಯಾಹ್ನದ್ದು ತಿಂಡಿ ಇರುತ್ತೆ, ಎಲ್ಲ ಥರ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಸಮಾಜ ಹಿಂದುಳಿದಿದೆ ಅದನ್ನೋಸ್ಕರ ನಮ್ಮ KP ನಂಜುಂಡಿಯವರು ನಮ್ಮ ಸಮಾಜ ಆಗಲೇ 2 ಸತಿ ಮಾಡಿದ್ದಾರೆ. ಇದು 3ನೇ ಸತಿ. ಫಸ್ಟು ಸಕ್ಸಸ್ ಆಗಿದೆ, 2 ಆಗಿದೆ, ಇದು 3ನೇ ಬಾರಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಏನು ವಿಶ್ವಕರ್ಮ ಸಮಾಜ ಇದೆ ಎಲ್ಲ ಪ್ರತಿಯೊಬ್ಬರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು, ಇದರಲ್ಲಿ ಪಾಲ್ಗೊಳ್ಳಬೇಕು. ಇದನ್ನು ಏನು ಮಾಡ್ತಾಯಿದ್ದಾರೆ ನಮ್ಮ ನಂಜುಂಡಿಯವರು ಒಂದು ಕನಸು. ನಮ್ಮ ಸಮಾಜ ವಿಶ್ವಕರ್ಮ ಸಮಾಜ ಹಿಂದುಳಿದೆ, ಎಲ್ಲ ಸಮಾಜದಲ್ಲಿ ಮಾಡ್ತಿದ್ದಾರೆ. ಇದನ್ನ ನಾಯಕತ್ವ ಯಾರೂ ತಗೋತಾ ಇಲ್ಲ. ಎಲ್ಲ ಅಧ್ಯಕ್ಷರುಗಳು ಎಲ್ಲದರಲ್ಲೂ ಇದ್ದಾರೆ. ಆದರೆ ವಧುವರ ಆಗಲಿ ಏನೇ ಆಗಲಿ ನಮ್ಮ ಸಮಾಜಕ್ಕೆ ಏನೇ ಆದರೂ ಮುಂಚೂಣಿಲಿ ಬರೋದೇ ನಮ್ಮ KP ನಂಜುಂಡಿಯವರು. ಆದರೆ ಅವ್ರ ಅಧ್ಯಕ್ಷತೆಯಲ್ಲಿ ಮಾಡ್ತಿರೋದ್ರಿಂದ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ತಾಲೂಕು ಬಿಡದಿ ಹೋಬಳಿಲಿ ಈ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಮ್ಮ ಲೀಡ್ರುಗಳಿಗೆ ಎಲ್ಲರಿಗೂ ಹೇಳಿ ಎಲ್ಲರಿಗೂ ಪ್ರತಿಯೊಂದು ಊರಿಗೂ ತಲುಪಿಸಿ ಅವ್ರ ಅರ್ಜಿ PDF ಕಳಿಸಿದ್ದಾರೆ. ನಾವೆಲ್ಲ ಗ್ರೂಪ್ಗಳಲ್ಲಿ ಹಾಕಿದ್ದೀವಿ. ವಿಶ್ವಕರ್ಮ ಸಮಾಜ ಗ್ರೂಪ್ ಏನಿದೆ ಎಲ್ಲ ಗ್ರೂಪಲ್ಲೂ ಆಗಲೇ ಹಾಕಿದ್ದೀವಿ. ಅದನ್ನು ಫೋಟೋ ಅಂಟಿಸಿ ಅದು ಫಿಲಪ್ ಮಾಡಿ ಫಾರ್ಮ್ನ ನಮ್ಗೆ ತಲುಪಿಸಿದ್ರೆ ಏನು ರಾಮನಗರ ಸಮಾಜ ಇದೆ ಬಿಡದಿ ನಮ್ಮ ರಾಮನಗರದಲ್ಲಿ ಏನಿದೆ ಅದೆಲ್ಲಗೂ ತಲುಪಿಸಿದ್ರೆ ನಾವು 1 ದಿನ ಮುಂಚೆ ನಮ್ಗೆ ತಲುಪಿಸಿದ್ರೆ ಅದನ್ನು ನಾವು ಅಲ್ಲಿ ಸಬ್ಮಿಟ್ ಮಾಡ್ತೀವಿ. ಅವ್ರಿಗೆ ಕಾರ್ಡ್ಗಳು ಕೊಡ್ತೀವಿ, ಅದರಲ್ಲಿ ಪಾಲ್ಗೊಳ್ಬೋದು. 3 ದಿನವೂ ಪಾಲ್ಗೊಳ್ಬೋದು. 3 ದಿನವೂ ಅವ್ರಿಗೆ ಉಚಿತವಾಗಿರ್ತದೆ, ಯಾವುದೇ ಶುಲ್ಕ ಇಲ್ಲ, ಎಂಟ್ರಿನೂ ಶುಲ್ಕ ಇಲ್ಲ, ಏನಿಲ್ಲ. ಯಾರು ನಾವು ಮೊದಲೇ ಬುಕ್ ಆಗಿ ಅವ್ರು ಕಾರ್ಡ್ ಕೊಡ್ತೀವಿ ಅವರೆಲ್ಲ ಪ್ರತಿಯೊಬ್ಬರು ಸಮಾಜಕ್ಕೆ ಬರ್ಬೋದು. ಆಮೇಲೆ ನಮ್ಮ ಇದು ಮುಂಚಿತವಾಗಿ ಏನಂತ ಹೇಳ್ತೀವಿ ಅಂದರೆ ನಮ್ಮ KP ನಂಜುಂಡಿಯವ್ರಿಗೆ ಒಂದು ಅಭಿನಂದನೆ ಕೊಡ್ತೀವಿ. ಯಾಕೆಂದರೆ ನಮ್ಮ ಸಮಾಜ ಹಿಂದುಳಿದಿದೆ, ಅವ್ರಿಗೆಲ್ಲ ಈ ಥರ ಮಾಡಬೇಕು, ಎಲ್ಲ ಸಮಾಜದವರು ಮಾಡ್ತಾಯಿದ್ದಾರೆ, ನಮ್ಮ ಸಮಾಜದಲ್ಲೂ ಮಾಡೋಣ ಅಂತೇಳಿ ಒಂದು ಕಳಕಳಿ ತೊಗೊಂಡವರು ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡೋಣ ಅಂತ ಮಾಡ್ತಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅದೇ ಹೇಳಿ ಬೀದರಿಂದ ಬೆಂಗಳೂರು ಪಾದಯಾತ್ರೆನೂ ಮಾಡ್ತಾರೆ ಅವರು. ಅವ್ರಿಗೆ ನಮ್ಮ ಸಮಾಜ ರಾಮನಗರದಿಂದ ಅವ್ರಿಗೆ ಬೆನ್ನುವಾಗಿ ಇರ್ತೀವಿ. ಈ ಸಮಾಜ ಆಮೇಲೆ ರಾಮನಗರ ಜಿಲ್ಲೆಯಲ್ಲಿ ವಿಶ್ವಕರ್ಮ ಸಮಾಜ ಇದಕ್ಕೆ ಧ್ವನಿಗೂಡಿಸೋಣ, ಅವ್ರಿಗೆ ಒಳ್ಳೇದು. ಆಮೇಲೆ ಇವತ್ತು 15/4/26 ಇವತ್ತು ನಂಜುಂಡಿಯವರ ಹುಟ್ಟುಹಬ್ಬ ಇದೆ. ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ ಎಲ್ಲ ಪದಾಧಿಕಾರಿಗಳಿಂದ ಮತ್ತು ನಮ್ಮ ವಿಶ್ವಕರ್ಮ ಸಮಾಜದಿಂದ ಅವ್ರಿಗೆ ದೇವರು ಆರೋಗ್ಯ ಆಯುಸ್ ಕೊಟ್ಟು ಕಾಪಾಡಲಿ, ಒಳ್ಳೇದು ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಅವ್ರ ಕೈಲಾಗಲ ಕೊಡುಗೆಯನ್ನು ಕೊಡಲಿ, ನಮ್ಮ ವಿಶ್ವಕರ್ಮ ಸಮಾಜನ ಇಡೀ ಕರ್ನಾಟಕದಲ್ಲಿ ಜೊತೆಲಿ ತೊಗೊಂಡೋಗ್ಲಿ ಅಂತ ಹೇಳಿ ಅವ್ರಿಗೆ ದೇವರು ಚಾಮುಂಡೇಶ್ವರಿ ಮತ್ತು ನಮ್ಮ ರಾಮನಗರದ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಿ ನಮ್ಮ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲ ವಿಶ್ವಕರ್ಮ ಕುಲಬಂಧವರು ವಂದಿಸ್ತಾ, ಏನು ಇದೇ ತಿಂಗಳು 24, 25, 26 ಏನು KP ನಂಜುಂಡಿಯವರ ಸಾರಥ್ಯದಲ್ಲಿ ವಿಶ್ವಕರ್ಮ ಮಹಾಸಭಾದ ನೇತೃತ್ವದಲ್ಲಿ ವಧುವರರ ಸಮಾವೇಶ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ರಾಮನಗರದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ವಿಶ್ವಕರ್ಮ ಬಾಂಧವರು ಬಂದು ಕೈ ಜೋಡಿಸಿ ತಮ್ಮ ಮಕ್ಕಳಿಗೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಹುಡುಕೋ ಕೆಲಸ ನೀವೆಲ್ಲ ಮಾಡ್ತಾ ಇರ್ತೀರ. ಈಗಾಗಲೇ ಸುಮಾರು ನೀವೊಂದು ಹುಡುಗ ಹುಡುಕಬೇಕು ಅಂದರೂ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿದೆ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ. ಹಾಗಾಗಿ ಇಲ್ಲಿ ಯಾವುದೇ ₹1 ನಿಮಗೆ ಖರ್ಚಿಲ್ಲದೆ ನಿಮ್ಮ ಮಕ್ಕಳಿಗೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಹುಡುಕೋ ಕೆಲಸವನ್ನು ನಿಮಗೆ ಅಚ್ಚುಕಟ್ಟಾದ ಎಲ್ಲ ವ್ಯವಸ್ಥೆ ಮಾಡಿ 3 ದಿನಗಳ ಕಾಲ ಕಾರ್ಯಕ್ರಮ ನಡೆಯುತ್ತೆ. ಊಟದ ವ್ಯವಸ್ಥೆ ಆಗಿರ್ಬೋದು, ನಿಮಗೆ ಇನ್ನೊಂದು ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಯನ್ನು KP ನಂಜುಂಡಿಯವರ ಸಾಥ್ಯದಲ್ಲಿ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ರಾಮನಗರದ ಎಲ್ಲ ನಿವಾಸಿಗಳು ಏನು ವಿಶ್ವಕರ್ಮ ಬಂಧುಗಳು ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರಾದಂಥ KP ನಂಜುಂಡಿಯವರ ಸಾರಥ್ಯದಲ್ಲಿ ಕದ್ಲೂರು ಬಸವರಾಜು ಈ ವಧುವರಾನ್ವೇಷಣೆ ಅಧ್ಯಕ್ಷರು. ಅವರ ನೇತೃತ್ವದಲ್ಲಿ ಇದೇ ತಿಂಗಳು 24, 25, 26ರಂದು ಬೆಂಗಳೂರಿನ ಶಿವಾನಂದ ಸರ್ಕಲ್ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ವಧುವರಾನ್ವೇಷಣಾ ಸಮಾವೇಶನ KP ನಂಜುಂಡಿಯವರ ಸಾರಥ್ಯದಲ್ಲಿ ಇಟ್ಟಿದ್ದಾರೆ.
ಅದಕ್ಕೆ ಏನು ನಮ್ಮಲ್ಲಿ ಹುಡುಗ ಹುಡುಗಿನ ಹುಡುಕ್ಬೇಕು ಅಂದರೆ ಬ್ರೋಕರ್ ಕಡೆ ಹೋದರೆ 2 ಲಕ್ಷ ಆ ಥರ ಎಲ್ಲ ವ್ಯವಸ್ಥೆ ಈಸ್ಕೋತಾರೆ ಬ್ರೋಕರು. ಆ ಥರ ಎಲ್ಲ ವ್ಯವಸ್ಥೆ ಬೇಡ ಅಂಥೇಳಿ ಉಚಿತವಾಗಿ ಹುಡುಗ ಹುಡುಗಿನ ನೀವು ಎಲ್ಲಿಂದ ಬೀದರ್ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ರಾಯಚೂರು, ಅಲ್ಲಿಂದ ಬಂದಿರೋರು ಬೆಂಗಳೂರು, ಮೈಸೂರು, ಮಂಡ್ಯ ಈ ಕಡೆ ಸಂಬಂಧವನ್ನು ಬೆಳೆಸ್ಬೋದು. ಸುಲಭವಾದ ರೀತಿಯಲ್ಲಿ ಸಂಬಂಧ ಬೆಳೆಸೋದಕ್ಕೆ ಅನುಕೂಲ ಆಯ್ತದೆ ಅಂತೇಳಿ ಉಚಿತವಾಗಿ ಅವರಿಗೆ 3 ದಿವಸದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರಲ್ಲಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಸಂಜೆ ಲಘು ಉಪಹಾರ, ತಿಂಡಿಯ ವ್ಯವಸ್ಥೆ ಎಲ್ಲ ಇರ್ತದೆ. ನೀವು ವಸತಿ ಸೌಕರ್ಯ ಇರಲ್ಲ, ಬಂದವರು ಮಾತ್ರ. ಈ ಉಳಿದಿದ್ದ ಸೌಕರ್ಯ ಎಲ್ಲ ವ್ಯವಸ್ಥೆ ಇರ್ತದೆ. ಎಲ್ಲರೂ ಕೂಡ ಈ ಒಂದು ಸದುಪಯೋಗವನ್ನು ಪಡ್ಕೊಂಡು ವಧುವರ ಅನ್ವೇಷಣೆ ಕಾರ್ಯಕ್ರಮನ ಯಶಸ್ವಿ ಮಾಡಿ KP ನಂಜುಂಡಿ ಅವರ ಕೈ ಬಲಪಡಿಸಬೇಕು. ಅವ್ರಿಗೆ ಇವತ್ತು ಹುಟ್ಟುದ ಹಬ್ಬದ ಶುಭಾಶಯವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ನಮ್ಮ ರಾಮನಗರ ಜಿಲ್ಲೆಯ ವಿಶ್ವಕರ್ಮ ಸಮಾಜದವರು ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತೀವಿ.